ಬೆಳೂರು ತಾಲೂಕಿನ ಪೂರ್ವ ಸೇವೆಗೆ ಆಗಿಸಿದಂಥ ನಮ್ಮೆಲ್ಲ ಸ್ನೇಹಿತರೆ, ಎಲ್ಲ ಗ್ರಾಮದ ಬಂದಂಥ ಹಿರಿಯರು, ಈಗಾಗಲೇ ನಮ್ಮ ಹಿರಿಯರು ಮುಖಂಡರು ಮಾತಾಡಿದರು ನೀಲಪ್ಪನವರು. ಅದೇ ರೀತಿಯಾಗಿ ಅವೇನು ನಮ್ಮ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅರ್ಬಿ ತಿಮ್ಮಾಪುರ ಸಾಹೇಬರ ತೆದೆ ವಜೆ ಮಾಡುವಂಥ ಒಂದು ಕೆಲಸಕ್ಕೆ ನಡೆದನಲ್ಲ, ಆ ನೀಚನನ್ನು ನಾವು ಕ್ರಿಮಿನಲ್ ಮೊಕದ್ದಮೆ ಹೂಡುವ ಮೂಲಕವಾಗಿ ಅವ್ರಿಗೆ ನಾವು ಬಹಿಷ್ಕಾರ ಆಗ್ತೀವಿ. ಅದೇ ರೀತಿಯಾಗಿ ದಿನಾಂಕ 12ರಂದು ನಾವು ಅಂಬೇಡ್ಕರ್ ಭವನದಿಂದ ಒಳ್ಳೆ DC ಆಫೀಸಿನವರೆಗೂ ಎಲ್ಲ ನಮ್ಮ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಎಲ್ಲ ಮಾದಿಗ ಸಮಾಜ ಆಯಿತು, ಎಲ್ಲ ಹಿಂದೂ ಸಮಾಜದ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡಿಕೊಂಡು ನಮ್ಮ ತಿಮ್ಮಾಪುರ ಸಾಹೇಬ್ಗೆ ಮಾಡಿದಂಥ ಅನ್ಯಾಯವನ್ನು ಅವರು ಏನೋ ಯಾವುದೇ ಒಂದು ಇದ್ರಾಗಿರ್ಲಿಕ್ಕಂದ್ರೂ ಅಪಾದನೆ ಕೊಡುವಂಥ ಈ ಒಬ್ಬ ಜಿಲ್ಲಾ ಅಧ್ಯಕ್ಷನನ್ನು ನಾವು ಎಲ್ಲ ಖಂಡಿಸ್ತೀವಿ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿಕೊಂಡು ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿ ನಮ್ಮ ಒಳ್ಳೆಯ ಹೆಸರುವಾಸಿಯಾದಂಥ ಉಸ್ತುವಾರಿ ಸಚಿವರಾದಂಥ ಕಳೆದ 30 ವರ್ಷಗಳಿಂದ ಈ ಒಂದು ಕಾಂಗ್ರೆಸ್ಸಿನ ಮುಖಂಡರಾಗಿ ರಾಜ್ಯದ ನಮ್ಮ ಅಬಕಾರಿ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಅದನ್ನು ಅವರು ಸಹಿಸಲಾರದೆ ಈ ರೀತಿ ಅಪಾದನೆ ಕೊಟ್ಟಂಥ ನೀಚನನ್ನು ನಾವು ಒಂದು ಕ್ರಿಮಿನಲ್ ಮೊಕದ್ದಮೆ ಹೂಡುವ ಮೂಲಕವಾಗಿ ನಾವು 12ನೇ ತಾರೀಕಿಗೆ ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸ್ತೀವಿ. ಅದೇ ರೀತಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಹೋಗುವಂಥ ಒಂದು ಏರ್ಪಾಡು ಮಾಡಿದ್ದೀವಿ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ್ಕೊಂಡು ಅವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ನಮ್ಮ ತಿಮ್ಮಾಪುರ ಸಾಹೇಬರಿಗೆ ಆದಂಥ ಅನ್ಯಾಯ, ಅದೇ ರೀತಿ ಇನ್ನು ಯಾವುದೇ ಒಂದು ರೀತಿಯಿಂದ ಅವ್ರ ಕಳಂಕ ಬರಬಾರದು ಅನ್ನೋ ಒಂದು ರೀತಿಯಿಂದ ನಾವು ಗಟ್ಟಿಯಾಗಿ ನಿಂತು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ನಾವು ಗುಳೇದಗೂಡು ತಾಲೂಕಿನ ಮಾದಿಗ ಸಮಾಜದ ಮುಖಂಡರು ಹಾಗೂ ಗುಳೇದಗೂಡು ತಾಲೂಕಿನ ಎಲ್ಲ ಇವತ್ತಿನ ಒಂದು ಏನಪ್ಪ ಅಂದ್ರೆ ಅಹಿಂದ ವರ್ಗದ ನಾಯಕರು ಕೂಡ ನಮ್ಮಲ್ಲಿದ್ದಾರೆ. ಏನು ಮೊನ್ನೆ ನಡೆದ ಒಂದು ಬಾರ್ ಅಸೋಸಿಯೇಷನ್ ಮಾಲಕರು ಏನು ಸನ್ಮಾನ್ಯ ಬಾರ್ ಅಸೋಸಿಯೇಷನ್ ಮಾಲಕರು ಮತ್ತು ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥವರು ಕೂಡ ನಮ್ಮ ಸನ್ಮಾನ್ಯ ಶ್ರೀ ಅರ್ಬಿ ತಿಮ್ಮಾಪುರ ಸಾಹೇಬರು ಅಬಕಾರಿ ಸಚಿವರಿಗೂ ಏನು ಒಂದು ಅಪಾದನೆಯನ್ನು ಹೊರಿಸಿರುತ್ತಾರೆ. ಆ ಒಂದು ಅಪಾದನೆಯನ್ನು ಖಂಡಿಸಿ ನಾವು ನಾಳೆ 12ನೇ ತಾರೀಕು ಬಾಗಲಕೋಟೆ ಜಿಲ್ಲಾದ್ಯಂತ ನಾವು ಒಂದು ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಬಾಗಲಕೋಟೆ ಜಿಲ್ಲಾ ಸಂಬಂಧಪಟ್ಟಂಗೆ ಎಲ್ಲ ತಾಲೂಕುವಾರು ನಾವು ಎಲ್ಲ ಅಹಿಂದ ವರ್ಗದಿಂದ ಹಿಡಿದು ಎಲ್ಲ ಸಮುದಾಯದವರು ಕೂಡ ಹೋಗಿ ಆವತ್ತು 12ನೇ ತಾರೀಕರಂದು ನಾವು ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ರಾಜ್ಯಪಾಲರಿಗೂ ಮನವಿಯನ್ನು ಕೊಡುವುದರ ಮುಖಾಂತರ ಆ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೇನು ನಾವು ಇಲ್ಲಿ ಗುಳೇದಗೂಡು ತಾಲೂಕು ವತಿಯಿಂದ ನಾವು ಏನು ಮಾದಿಗ ಸಮಾಜ ಒಕ್ಕೂಟ ಹಾಗೂ ಅಹಿಂದದವರು ಇರ್ಬೋದು ಎಲ್ಲ ಒಂದು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ನಾವು ಆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಆ ಕೊಟ್ಟಿರ್ತಕ್ಕಂಥ ಒಂದು ಬಾರ್ ಅಸೋಸಿಯೇಷನ್ ಮಾಲಕರ ವಿರುದ್ಧ ನಾವು ಪ್ರತಿಭಟನೆ ಸಾರಿ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಸ್ಪಷ್ಟವಾಗಿ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ.